ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು ಟ್ರಿಗನಾಮೆಟ್ರಿ ಈ ಚಾಪ್ಟರ್ಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು, ಕೆಲವು ಕಾನ್ಸೆಪ್ಟ್ಗಳನ್ನು, ಕೆಲವು ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡೋಣ. ಯೂಶಲಿ ಟ್ರಿಗನಾಮೆಟ್ರಿಯಿಂದ 5 ಅಥವಾ 6 ಪ್ರಶ್ನೆಗಳನ್ನು ನೀವು ನಿಮ್ಮ CETಯಲ್ಲಿ ನಿರೀಕ್ಷೆ ಮಾಡ್ಬೋದು. ಅಂದರೆ ಸರಿಸುಮಾರು 10%, ಟೋಟಲ್ 10% ಆಫ್ ಯುವರ್ CET ಪೇಪರ್ ವಿಲ್ ಬಿ ಬೇಸ್ಡ್ ಆನ್ ಪ್ರಾಬ್ಲಮ್ಸ್ ಆನ್ ಟ್ರಿಗನಾಮೆಟ್ರಿ. ಯೂಶಲಿ ಈ ಒಂದು ಟಾಪಿಕ್ಗೆ ಸಂಬಂಧಿಸಿದ ಹಾಗೆ ನಿಮಗೆ ಬೇಸಿಕ್ಸ್ ಆಫ್ ಟ್ರಿಗನಾಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗನಾಮೆಟ್ರಿ, ಇನ್ವರ್ಸ್ ಟ್ರಿಗನಾಮೆಟ್ರಿ, ಜನರಲ್ ಸೊಲ್ಯೂಷನ್ ಈ ಟಾಪಿಕ್ಕಿಗೆ ಸಂಬಂಧಿಸಿದ ವಿಚಾರಗಳು ಮಾತ್ರ ನಿಮ್ಮ ಕರ್ನಾಟಕ CET ಸಿಲೆಬಸ್ಸಲ್ಲಿದೆ. ನೋಡೋದಕ್ಕೆ ಬಹಳ ಕಾಂಪ್ಲಿಕೇಟೆಡ್ ಅನ್ನುವಂಥ ಪ್ರಶ್ನೆಗಳನ್ನು ಸಿಂಪಲ್ಲಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಈ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇದು 2 ಕಂತುಗಳಲ್ಲಿ ಪ್ರಸಾರ ಆಗುತ್ತೆ. 2 ಕಂತುಗಳಲ್ಲಿ ನಿಮಗೆ ಇನ್ವರ್ಸ್ ಟ್ರಿಗನಾಮೆಟ್ರಿ, ಜನರಲ್ ಸೊಲ್ಯೂಷನ್, ಬೇಸಿಕ್ ಟ್ರಿಗನಾಮೆಟ್ರಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ನಾವು ಡಿಸ್ಕಸ್ ಮಾಡ್ತೀವಿ. ಸಾಧ್ಯವಾದಷ್ಟು ಕಳೆದ ವರ್ಷದ ಪ್ರಶ್ನೆಗಳನ್ನು ಹೆಚ್ಚು ತೊಗೊಂಡು ಡಿಸ್ಕಸ್ ಮಾಡ್ತೀವಿ. ಕಳೆದ CETಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು, NCERT ಎಕ್ಸಾಂಪ್ಲರಲ್ಲಿ ಕೇಳಿದ ಪ್ರಶ್ನೆಗಳನ್ನು ಹೆಚ್ಚು ಡಿಸ್ಕಸ್ ಮಾಡ್ತೀವಿ. ಏಕೆಂದರೆ ನಿಮಗೊಂದು ಸ್ಪಷ್ಟವಾದ ಐಡಿಯಾ ಬರಲಿ, ಒಂದು ನಿರ್ದೇಶನ ಬರಲಿ ಹೇಗೆ ಮಾಡಬೇಕು ಅನ್ನೋ ಉದ್ದೇಶ. ಅದರ ಜೊತೆಗೆ JEE ಮಟ್ಟದ ಪ್ರಶ್ನೆಗಳನ್ನು ಕೂಡ ಸರಳವಾದ ರೀತಿಯಲ್ಲಿ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನು ನಿಮಗೆ ಇವತ್ತು ಹೇಳ್ಕೊಡ್ತೀವಿ. ಒಂದು JEE ಮಟ್ಟದ ಪ್ರಶ್ನೆಯನ್ನು ಈಗ ತಗೊಂಡಿದ್ದೀವಿ. ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ: cos power 4x by cos square y plus sin power 4x by sin square y is equal to 1. Then cos power 4y by cos square x plus sin power 4y by sin square x is ಅಂತಿದೆ. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ, ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ LCM ತೊಗೊಳ್ಬೇಕು, ಸಿಂಪ್ಲಿಫೈ ಮಾಡಬೇಕು. ಆಮೇಲೆ ಯು ಶುಡ್ ಫೈಂಡ್ ಔಟ್ ಎ ರಿಲೇಷನ್ ಬಿಟ್ವೀನ್ ಕಾಸ್ ಎಕ್ಸ್, ಕಾಸ್ ವೈ, ಸೈನ್ ಎಕ್ಸ್, ಸೈನ್ ವೈ. ಆಮೇಲೆ ಅದಕ್ಕೊಂದು ಉತ್ತರ ಬರ್ತದೆ. ಆ ರಿಲೇಷನ್ ಕಂಡಿಡಿದ ಮೇಲೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ. ಬಟ್ ಅದಕ್ಕಿಂತ ಸಿಂಪಲ್ ಆಗಿರೋ ಮೆಥಡ್ ಹೇಳ್ಕೊಡ್ತೀನಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಎಕ್ಸ್ ಇಸ್ ಈಕ್ವಲ್ ಟು ವೈ ಹಾಕಿದಾಗ ಇದೇನಾಯಿತು? ಕಾಸ್ ಸ್ಕ್ವೇರ್ ಎಕ್ಸ್, ಹೌದಲ್ವಾ? ಯಾಕೆ? ಕಾಸ್ ಪವರ್ 4x ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಯಾಕೆ ಇದು? ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿರೋದಕ್ಕೆ. ಎಕ್ಸ್ ಇಸ್ ಈಕ್ವಲ್ ಟು ವೈ ಹಾಕಿದಾಗ ಇದೇನಾಗುತ್ತೆ? ವಿ ವಿಲ್ ಗೆಟ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಹಾಕಿದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ 1 ಆಯಿತು. ಹೌದಾ? 1 ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಕ್ಲಿಯರ್ಲಿ ಸ್ಯಾಟಿಸ್ಫೈಸ್ ದಿಸ್. ಎಕ್ಸ್ ಇಸ್ ಈಕ್ವಲ್ ಟು ವೈ ಇದಕ್ಕೆ ಸ್ಯಾಟಿಸ್ಫೈ ಆದರೆ ಇದಕ್ಕೂ ಕೂಡ ಸ್ಯಾಟಿಸ್ಫೈ ಆಗಬೇಕು. ಇದು ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಇದು ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಆಪ್ಷನ್ ಬಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳು? ಏಕೆಂದರೆ ಕಾಸ್ ಪವರ್ 4 ಬೈ ಕಾಸ್ ಸ್ಕ್ವೇರ್ ಈಸ್ ಕಾಸ್ ಸ್ಕ್ವೇರ್, ಸೈನ್ ಪವರ್ 4y ಬೈ ಸೈನ್ ಸ್ಕ್ವೇರ್ ವೈ ಈಸ್ ಸೈನ್ ಸ್ಕ್ವೇರ್ ಬೈ ಅಥವಾ ಸೈನ್ ಸ್ಕ್ವೇರ್ ಎಕ್ಸ್, ಬಿಕಾಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಸೊ ನೋಡಿ ಎಷ್ಟು ಸಿಂಪಲ್ಲು. ಸೊ ವಿ ಗಾಟ್ ದಿ ಆನ್ಸರ್ ಆ್ಯಸ್ ಆಪ್ಷನ್ ಬಿ 1. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ: ದ ವ್ಯಾಲ್ಯೂ ಆಫ್ ಕೊಸೆಕೆಂಟ್ ಥೀಟಾ ಇಫ್ 2 cos ಥೀಟಾ ಪ್ಲಸ್ 2 ರೂಟ್ 2 ಈಸ್ ಈಕ್ವಲ್ ಟು 3 ಸೆಕೆಂಡ್ ಥೀಟಾ ವೇರ್ ಥೀಟಾ ಬಿಲಾಂಗ್ಸ್ ಟು 0 to 2π ಈಸ್ ಅಂತಿದೆ. ನೋಡಿ 4 ಆಪ್ಷನ್ ಇದ್ದಾವೆ. ದ ವ್ಯಾಲ್ಯೂ ಆಫ್ ಕೊಸೆಕೆಂಟ್ ಥೀಟಾ ಅಂತ ಬಂದಮೇಲೆ ಈ 4 ಆಪ್ಷನಲ್ಲಿ ಯಾವುದೋ ಒಂದು ಸಾಧ್ಯನೇ ಇಲ್ಲ. ಯಾವುದು ಅಂದರೆ ಆಪ್ಷನ್ ಡಿ. ಯಾಕೆ ಆಪ್ಷನ್ ಡಿ ಸಾಧ್ಯ ಇಲ್ಲ? ಯಾಕೆ ಅಂತ ಹೇಳಿದ್ರೆ 1/2 ಕೊಸೆಕೆಂಟ್ ಥೀಟಾ ಕ್ಯಾನ್ ನೆವರ್ ಬಿಕಮ್ 1/2. ಹೌದಲ್ವಾ? ಆದ್ದರಿಂದ ವಿತೌಟ್ ಸೆಕೆಂಡ್ ಥಾಟ್ ವಿ ವಿಲ್ ಸೇ ಆಪ್ಷನ್ ಡಿ ಇಸ್ ರೂಲ್ಡ್ ಔಟ್. ಎ ಬಿ ಸಿ 3ರಲ್ಲಿ ಒಂದಿರಲೇಬೇಕು. ಈ ಇರೋದ್ರಲ್ಲಿ ಈಸಿಯೆಸ್ಟ್ ಅಂದರೆ ಬಿನೇ. ಅಂದರೆ ಕೊಸೆಕೆಂಟ್ ಥೀಟಾ ಇಸ್ ಈಕ್ವಲ್ ಟು 1. ಕೊಸೆಕೆಂಟ್ ಥೀಟಾ 1 ಆದರೆ ಕಾಸ್ ಥೀಟಾ ಏನಾಗುತ್ತೆ? ಕೊಸೆಕೆಂಟ್ ಥೀಟಾ 1 ಆದರೆ ಸೈನ್ ಥೀಟಾ 1, ಕಾಸ್ ಥೀಟಾ 0. ಕಾಸ್ ಥೀಟಾ 0 ಆದರೆ ಸೆಕೆಂಡ್ ಥೀಟಾ ಇನ್ಫಿನಿಟಿ. ಇನ್ನೊಂದ್ಸತಿ ಹೇಳ. ಕೊಸೆಕೆಂಟ್ ಥೀಟಾ 1 ಆದಾಗ ಇಫ್ ಕೊಸೆಕೆಂಟ್ ಥೀಟಾ ಇಸ್ 1, ಕೊಸೆಕೆಂಟ್ ಥೀಟಾ ಇಸ್ 1, ಆವಾಗ ಏನಾಗುತ್ತೆ? ಕಾಸ್ ಥೀಟಾ ಈಸ್ 0. ಯಾಕೆ ಹೇಳಿ? ಸೈನ್ ಥೀಟಾ ಈಸ್ ಆಲ್ಸೋ 1. ಹೌದಲ್ವಾ?
ಸೈನ್ ಥೀಟಾ 1, ಸೈನ್ ಥೀಟಾ 1 ಅಂದರೆ ಕಾಸ್ ಥೀಟಾ 0. ಇದು 0, ಸೆಕೆಂಡ್ ಥೀಟಾ ಇನ್ಫಿನಿಟಿ, ಹೌದಲ್ವಾ? ಬಟ್ ಇದು 0, ಇದು ಇನ್ಫಿನಿಟಿ ಅಂದರೆ ಯು ಕೆನಾಟ್ ಕಂಪೇರ್ ಲೈಕ್ ದಟ್. ಆದ್ದರಿಂದ ಆಪ್ಷನ್ ಬಿ ಈಸ್ ಆಲ್ಸೋ ರೂಲ್ಡ್ ಔಟ್. ಇವಾಗ ನಮಗೆ ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಎರಡರಲ್ಲೊಂದು ಕರೆಕ್ಟ್ ಇರಬೇಕು. ಈ ಎರಡರಲ್ಲಿ ಸರಳವಾಗಿರೋದು ಯಾವುದು? ಆಪ್ಷನ್ ಎ. ಅದನ್ನು ವೆರಿಫೈ ಮಾಡೋಣ. ಲೆಟ್ ಅಸ್ ಅಸ್ಯೂಮ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು √2. ಲೆಟ್ cosecant theta is equal to √2. See, if cosecant theta is equal to √2, and then that is definitely equal to secant theta also. ಯಾಕೆ ಹೇಳಿ? cosecant theta √2 ಅಂದರೆ theta 45 ಡಿಗ್ರಿ. theta 45 ಡಿಗ್ರಿ secant theta is also √2. secant theta √2 ಅಂತ ಹೇಳಿದ್ರೆ cos theta 1/√2. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ? 2 × 1/√2 ಪ್ಲಸ್ 2√2. 2 × 1/√2 ಅಂದರೆ √2 ಕ್ಯಾನ್ಸಲ್ ಆಯಿತು, ಇದೊಂದು √2 ಆಯಿತು. √2 + 2√2 ಈಸ್ ಡೆಫಿನೆಟ್ಲಿ ಈಕ್ವಲ್ ಟು 3√2 ಅಲ್ವಾ? ಇದೊಂದು √2, ಇದು 2 √2. 1√2 + 2√2 is equal to 3√2. ರೈಟ್ ಹ್ಯಾಂಡ್ ಸೈಡ್ ಏನಾಯಿತು ನೋಡಿ? 3 × secant theta is 3√2, ಹೌದಲ್ವಾ? 3 × secant theta is 3 × √2, ದಟ್ ಈಸ್ ಈಕ್ವಲ್ ಟು 3√2. ಸೊ ಅಂದರೆ 3√2 ಸ್ಯಾಟಿಸ್ಫೈ ಆಗ್ತದೆ, 3√2 ಬರ್ತಾ ಇದೆ. ಇಫ್ ಯು ಪುಟ್ cosecant theta is equal to √2, then left hand side is definitely equal to right hand side. Therefore, option A is correct. ಆಪ್ಷನ್ ಸಿ ವೆರಿಫೈ ಮಾಡೋದು ಬೇಡ, ಏಕೆಂದರೆ ಎ ಕರೆಕ್ಟ್ ಆದಮೇಲೆ ಸಿ ತಪ್ಪಾಗಿರಲೇಬೇಕು. ಯಾಕೆಂದರೆ ಥೀಟಾ 45 ಡಿಗ್ರಿ ಅಂತ ಬಂದಿದೆ ಅಲ್ವಾ? ಥೀಟಾ ಮತ್ತು ಇದು 2/√3 is equal to cosecant theta ಅಂತ ಹೇಳಿದ್ರೆ ಸೈನ್ ಥೀಟಾ ಮಸ್ಟ್ ಬಿ ಈಕ್ವಲ್ ಟು √3/2, ಥೀಟಾ ಮಸ್ಟ್ ಬಿ ಈಕ್ವಲ್ ಟು 60 ಡಿಗ್ರಿ. ಥೀಟಾ 60 ಡಿಗ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ನೀವು ಅದನ್ನು ಬೇಕಿದ್ರೆ ವೆರಿಫೈ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ 5 ಸೆಕೆಂಡ್ ಸಾಕು. ಪ್ರಶ್ನೆ ಹೀಗಿದೆ ನೋಡಿ. ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ is equal to 2 ಜನರಲ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ is equal to 2ಗೆ ಜನರಲ್ ಸೊಲ್ಯೂಷನ್ ಬರೆಯೋದು ಬಹಳ ಸುಲಭ. 1 + 1 is equal to 2, ಹೌದಲ್ವಾ? ಟ್ಯಾನ್ ಥೀಟಾ is equal to 1 and that is equal to ಕಾಟ್ ಥೀಟಾ. ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಥೀಟಾ is equal to π/4. ಥೀಟಾ π/4 ನಾಲ್ಕರಲ್ಲಿ ಎಲ್ಲಿದೆ ನೋಡಿ? π/8, π/6, π/3, π/4. ಆಪ್ಷನ್ ಬಿ ಇಸ್ ಕರೆಕ್ಟ್. ಇದು CET 2016 ಪ್ರಶ್ನೆ. ಅರ್ಥ ಆಗಿದೆ ಅಲ್ಲ? ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ದ ವ್ಯಾಲ್ಯೂ ಆಫ್ ಟ್ಯಾನ್ π/8 ಈಸ್ 1/2 √2 + 1, 1/√2 + 1, 1 - √2 ಅಂತಿದೆ. π/8 ಅನ್ನೋದು ಇಟ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಅದರ ವ್ಯಾಲ್ಯೂ ಪಾಸಿಟಿವ್ ಆಗಿರಲೇಬೇಕು. ಟ್ಯಾನ್ ಆಫ್ π/8 ಮಸ್ಟ್ ಬಿ ಪಾಸಿಟಿವ್. 1 - √2 ಈಸ್ ಎ ನೆಗೆಟಿವ್ ಕ್ವಾಂಟಿಟಿ, ಯಾಕೆಂದರೆ √2 ಈಸ್ ಗ್ರೇಟರ್ ದೆನ್ 1. ಆಪ್ಷನ್ ಡಿ ತೆಗೆದುಬಿಟ್ವಿ. ಎ ಬಿ ಸಿ ಮೂರಲ್ಲೊಂದು ಇರಲೇಬೇಕು. π/8 ಈಸ್ ಡೆಫಿನೆಟ್ಲಿ ಲೆಸ್ಸರ್ ದೆನ್ π/4. ನೀವು ಗ್ರಾಫನ್ನು ಟ್ಯಾನ್ ಗ್ರಾಫನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗ್ರಾಫ್ ಹೀಗಿರುತ್ತೆ. ಇಲ್ಲಿ π/4 ಬಂದರೆ ಇಲ್ಲಿ π/8 ಬಂದರೆ ಇಲ್ಲಿ π/4 ಬರುತ್ತೆ. ಸೊ π/8 ಈಸ್ ಲೆಸ್ ದೆನ್ π/4. ಟ್ಯಾನ್ π/8 ಈಸ್ ಡೆಫಿನೆಟ್ಲಿ ಲೆಸ್ಸರ್ ದೆನ್ ಟ್ಯಾನ್ π/4. ಟ್ಯಾನ್ π/4 1 ಆಗಿರೋದ್ರಿಂದ ಇದ್ರ ವ್ಯಾಲ್ಯೂ ಲೆಸ್ ದೆನ್ 1 ಇರಲೇಬೇಕು. ಆಪ್ಷನ್ ಬಿ ಈಸ್ ರೂಲ್ಡ್ ಔಟ್ ಬಿಕಾಸ್ ಇಟ್ ಈಸ್ ಗ್ರೇಟರ್ ದೆನ್ 1. ಈಗ 1/2 ಇರಬೇಕು ಅಥವಾ √1/√2 + 1 ಇರಬೇಕು. 1/2 ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಾಗೇನಾದ್ರು ಆಗಿದ್ದರೆ ಇದು ಸ್ಟ್ರೈಟ್ ಲೈನ್ ಆಗಿರ್ತಿತ್ತು. ಟ್ಯಾನ್ π/4 1/2, ಟ್ಯಾನ್ π/4 1 ಆದರೆ ಟ್ಯಾನ್ π/8 ಅದರ ಅರ್ಧ ಆಗೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಎ ಸ್ಟ್ರೈಟ್ ಲೈನ್. ಆದ್ದರಿಂದ ಇದು ಕೂಡ ರೂಲ್ಡ್ ಔಟು. ಸೊ ದಿಸ್ ಈಸ್ ದ ಓನ್ಲಿ ಕರೆಕ್ಟ್ ಆನ್ಸರ್. ಇದು √2 - 1 ಹೇಗೆ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ √2 - 1 ಯು ವಿಲ್ ಗೆಟ್ ದಿ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್.
ನಿಮಗೆ ಗೊತ್ತಿರಲಿ cos power 4x is less than or equal to cos square x. ಯಾಕೆ? cos x is a fraction. sin power 7x is less than or equal to sin square x. ಹಾಗೆ cos power 7x is less than or equal to cos square x. cos power 4x is less than or equal to cos square x. ಇದು ನಿಮಗೆ ಗೊತ್ತಿದ್ರೆ ಈ ಪ್ರಾಬ್ಲಮನ್ನು ಬಹಳ ಸರಳವಾಗಿ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಹೇಗಿದೆ ನೋಡಿ. cos power 7x plus sin power 4x is equal to 1. ದ ನಂಬರ್ ಆಫ್ ರಿಯಲ್ ಸೊಲ್ಯೂಷನ್ ಕೇಳ್ತಾ ಇದ್ದಾರೆ ನೋಡಿ. cos power 7x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು cos square x. ಹಾಗೆ sin power 4x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು sin square x. ಆ್ಯಡ್ ಮಾಡಿದ್ರೆ ಏನಾಗುತ್ತೆ? cos power 7x ಪ್ಲಸ್ sin power 4x ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಲ್ವಾ? ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 1. ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಅಂತ ಹೇಳಿದ್ರೆ ಇದು 1 ಆಗಿರಬೇಕು ಅಥವಾ ಇದು 1 ಆಗಿರಬೇಕು, ಅದಷ್ಟೇ ಪಾಸಿಬಿಲಿಟಿ. ಸೊ ದಿಸ್ ಕ್ಲಿಯರ್ಲಿ ಸೇಸ್ ವೆನ್ ಎಕ್ಸ್ ಈಸ್ ಝೀರೋ, cos 0 ಈಸ್ 1 ಆ್ಯಂಡ್ ದಿಸ್ ಈಸ್ 0, ಅಂದರೆ 0 ಈಸ್ 1 ಪಾಸಿಬಲ್ ವ್ಯಾಲ್ಯೂ. ಹೌದಲ್ವಾ? ವೆನ್ ಎಕ್ಸ್ ಈಸ್ 0 ದೆರ್ ಇಸ್ ಎ ಸೊಲ್ಯೂಷನ್. ವೆನ್ ಎಕ್ಸ್ ಈಸ್ π/2 ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 0, π/2 is another solution for this. When x is minus π/2, this is 1 and this is 0, minus π/2 is the third solution for this. ಹೌದಲ್ವಾ? ಅಂದರೆ ಇದೆರಡರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಮೇಲೆ ಆನ್ಸರ್ ಡಿಪೆಂಡ್ ಆಗಿರ್ತದೆ. ಅಂದರೆ ದಟ್ ಕ್ಲಿಯರ್ಲಿ ಸೇಸ್ ದೇರ್ ಆರ್ ಓನ್ಲಿ 3 ಸೊಲ್ಯೂಷನ್ಸ್, 0, π/2 ಆ್ಯಂಡ್ ಮೈನಸ್ π/2. ಆಪ್ಷನ್ ಬಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ನೋಡಿ, ಬಹಳ ಟ್ರಿಕ್ಕಿ ಆಗಿದೆ. ಲುಕ್ ಅಟ್ ದಿ ಕ್ವೆಶ್ಚನ್. ವ್ಯಾಲ್ಯೂಸ್ ಆಫ್ ಎಕ್ಸ್ ಬಿಲಾಂಗಿಂಗ್ ಟು 0 to π ವಿಚ್ ಸ್ಯಾಟಿಸ್ಫೈ sin x ಇಂಟು ರೂಟ್ ಆಫ್ 8 cos square x is equal to 1 ಆರ್ ಇನ್ ಎ ಪಿ ಹೂಸ್ ಕಾಮನ್ ಡಿಫರೆನ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, sin x ಇಂಟು ರೂಟ್ ಆಫ್ 8 cos square x is equal to 1 ಅಂತ ಹೇಳಿದ್ರೆ we can definitely square both the sides as sin x considering it as positive. Between 0 and π this is positive. ನೋಡಿ, ಸುಮ್ಮನೆ ಸ್ಕ್ವೇರ್ ಮಾಡಬಾರ್ದು. 0 to π ಇರೋದ್ರಿಂದ sin x ಪಾಸಿಟಿವ್ ಇರೋದ್ರಿಂದ ಸ್ಕ್ವೇರ್ ಮಾಡ್ತಾ ಇದ್ದೀವಿ. 0 to 2π ಇದ್ದಿದ್ರೆ ಆ ಥರ ಸ್ಕ್ವೇರ್ ಮಾಡಬಾರ್ದು, ಯಾಕೆಂದರೆ ಇಲ್ಲಿ ನೆಗೆಟಿವ್ ಇರ್ತಿತ್ತು. ನೆಗೆಟಿವ್ ಇದ್ದಾಗ ರೂಟ್ ಲಾಸ್ ಆಗುತ್ತೆ. ಎನ್ವೆ ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. sin square x ನೋಡಿ, sin square x 8 cos square x ಈಸ್ ಈಕ್ವಲ್ ಟು 1. ಹೌದಾ? ಅಂದರೆ 2, 4 sin square x cos square x is equal to 1 ಅಂತ ಬರಿಬೋದಾ? ಅಂದರೆ 2 sin x cos x ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0.5 ಬರೀಲ್ಲ ನೋಡಿ. ಏನಾಯಿತು? ಅರ್ಥ ಆಯ್ತಾ? ಇದು 8ಅನ್ನು 4 ಇಂಟು 2 ಅಂತ ಬರೆದು 1 2ನ ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ಗೆ ಇಟ್ಕೊಂಡಿದ್ದೀನಿ. ಆ 4ಅನ್ನು ಈ ಬ್ರ್ಯಾಕೆಟ್ ಒಳಗಡೆ ಇಟ್ಟಿದ್ದೀನಿ. 2 sin x cos x ಹೋಲ್ ಸ್ಕ್ವೇರ್ ಆಯಿತು. ಅಂದರೆ sin ಸ್ಕ್ವೇರ್ 2x is equal to 0.5. ಹೌದಾ? sin ಸ್ಕ್ವೇರ್ 2x is equal to 0.5 ಅಥವಾ sin 2x is equal to 1/0.5. ಸರಿ, 1/2 ಇದು. ಓಕೆ, sin ಸ್ಕ್ವೇರ್ 2x is 1/2. sin 2x is 1/√2. sin 2x 1/√2 ಅಂತ ಹೇಳಿದ್ರೆ x ಏನಾಯಿತು ಹೇಳಿ? 2x is π/4, x is π/8. x π/8 ಅಂದರೆ ಮೊದಲನೇ ವ್ಯಾಲ್ಯೂ. ಹೌದಾ? 2x is equal to nπ plus minus 1 raise n into π/4. ಇಲ್ಲಿ x ಏನಾಯಿತು? π/8 ಆಯಿತು, ಮೊದಲನೇ ವ್ಯಾಲ್ಯೂ. ಎರಡನೇ ವ್ಯಾಲ್ಯೂ ಏನು? π/8 ಪ್ಲಸ್ π/4 ಬರುತ್ತೆ. ಯಾಕೆ ಹೇಳಿ? ಮೊದಲನೇದು 2x is equal to nπ plus minus 1 raise n into π/4 ಇತ್ತಲ್ವಾ? x is equal to nπ/2 plus minus 1 raise n into π/8 ಆಗಿತ್ತು. ಎನ್ಗೆ ಎರಡನೇ ವ್ಯಾಲ್ಯೂ ಕೊಟ್ಟಾಗ ಅದರ ಡಿಫ್ರೆನ್ಸು π/4 ಆಗುತ್ತೆ. ಇದು π/8 ಮೊದಲನೇ ವ್ಯಾಲ್ಯೂ. ನೆಕ್ಸ್ಟ್ನೇದು 3 times π/8 ಆಗುತ್ತೆ. ಮೊದಲನೇ ವ್ಯಾಲ್ಯೂ π/8, ಎರಡನೇ ವ್ಯಾಲ್ಯೂ 3π/8.
So 3 pi by 8 minus pi by 8 will give us pi by 4. Therefore, option A is correct. ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡುವ ಮುನ್ನ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಸಮ್ ಆಫ್ ಫ್ಯೂ ಪಾಸಿಟಿವ್ ಕ್ವಾಂಟಿಟೀಸ್ ವಿಲ್ ನೆವರ್ ಬಿಕಮ್ ಝೀರೋ. ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಈ ವಿಚಾರ ಗೊತ್ತಿದ್ದರೆ ಈ ಮುಂದಿನ ಪ್ರಶ್ನೆಯ 2 ಆಪ್ಷನ್ಗಳನ್ನು ನಾನು ಪ್ರಶ್ನೆ ಓದಿ ಮುಗಿಸುವ ಮುನ್ನ ನೀವು ಎಲಿಮಿನೇಟ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ನೋಡಿ, general solution for x satisfying 2 cot square x plus 2 root 3 cot x plus 4 cosecant x plus 8 is equal to 0 is option A n pi minus pi by 6, option B n pi plus pi by 6, option C 2n pi minus pi by 6 and option D is 2n pi plus pi by 6. ನೋಡಿ ವಿದ್ಯಾರ್ಥಿಗಳೇ, ಇದೆಲ್ಲ ಪಾಸಿಟಿವ್ ಅಲ್ವಾ? ಇದಕ್ಕೆ ಪಾಸಿಟಿವ್ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾದ್ರು ಎಕ್ಸ್ ಇದ್ದರೆ ಇದೆಲ್ಲ ಪಾಸಿಟಿವ್ ಆಗುತ್ತೆ, ಹೌದಾ? ಫಸ್ಟ್ ಕ್ವಾಡ್ರೆಂಟಲ್ ಎಕ್ಸ್ ಇದ್ದರೆ ಸಮ್ ಆಫ್ ಆಲ್ ದೀಸ್ ವ್ಯಾಲ್ಯೂಸ್ ವಿಲ್ ನೆವರ್ ಬಿಕಮ್ ಝೀರೋ. ಅಂದರೆ ಎಕ್ಸ್ ಶುಡ್ ನಾಟ್ ಬಿ ಇನ್ ಕ್ವಾಡ್ರೆಂಟ್ ನಂಬರ್ 1. ಆದ್ದರಿಂದ ಆಪ್ಷನ್ ಬಿ, ಆಪ್ಷನ್ ಡಿ ರೂಲ್ಡ್ ಔಟ್. ನೋಡಿ ಯಾಕೆ ಹೇಳಿ, ಇದು ಫಸ್ಟ್ ಕ್ವಾಡ್ರೆಂಟಲ್ಲಿದೆ, ಇದು ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ಆರ್ ಎನ್ ಇಸ್ ಈಕ್ವಲ್ ಟು 2 ದಿಸ್ ವಿಲ್ ಬಿಕಮ್ ಫಸ್ಟ್ ಕ್ವಾಡ್ರೆಂಟ್, ಎನ್ ಇಸ್ ಈಕ್ವಲ್ ಟು 1 ದಿಸ್ ವಿಲ್ ಬಿ ಇನ್ ಫಸ್ಟ್ ಕ್ವಾಡ್ರೆಂಟ್. ಇದು ಎರಡು ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಆಪ್ಷನ್ ಎ ಇರಬೇಕು ಅಥವಾ ಆಪ್ಷನ್ ಸಿ ಇರಬೇಕು. ಆಪ್ಷನ್ ಎ ಮತ್ತು ಆಪ್ಷನ್ ಸಿ ನಡುವಿನ ವ್ಯತ್ಯಾಸ ಏನು? ಆಪ್ಷನ್ ಎ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನೋಡಿ ಎನ್ ಪೈ ಮೈನಸ್ ಪೈ ಬೈ 6 ಕ್ವಾಡ್ರೆಂಟ್ ನಂಬರ್ 2 ಆಗಿರ್ಬೋದು ಅಥವಾ 2 ಪೈ ಮೈನಸ್ ಪೈ ಬೈ 6 ಅಂದರೆ ಕ್ವಾಡ್ರೆಂಟ್ ನಂಬರ್ 4 ಆಗಿರ್ಬೋದು. 2 ಮತ್ತು 4 ಎರಡರಲ್ಲಿ ಒಂದಲ್ಲಿ ಇರ್ತೀವಿ. ಇದಾದರೆ ಬರೀ 4th ಕ್ವಾಡ್ರೆಂಟಲ್ಲಿ ಮಾತ್ರ ಇರುತ್ತೆ. 2n ಪೈ ಮೈನಸ್ ಪೈ ಬೈ 6 ಅಂದ್ರೆ ಒಂದೇ, ಬರೀ ಮೈನಸ್ ಪೈ ಬೈ 6 ಅಂತ ಬೇಕಾದ್ರೆ ಅಸ್ಯೂಮ್ ಮಾಡ್ಕೋಬೋದು. ಅಂದರೆ ಎಕ್ಸ್ ಕ್ಯಾನ್ ಟೇಕ್ ಓನ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಹಿಯರ್, ಹೌದಲ್ವಾ? ಎಕ್ಸ್ ಈಸ್ ಮೈನಸ್ ಪೈ ಬೈ 6. ಇಲ್ಲೂ ಕೂಡ ನೆಗೆಟಿವ್ ವ್ಯಾಲ್ಯೂಸು, ಬಟ್ ಪೈ ಮೈನಸ್ ಪೈ ಬೈ 6 ಆಗುತ್ತೆ, ಅಥವಾ 3 ಪೈ ಮೈನಸ್ ಪೈ ಬೈ 6, 2 ಪೈ ಮೈನಸ್ ಪೈ ಬೈ 6. ಅಂದರೆ ವ್ಯತ್ಯಾಸ ಇದರದ್ದು ಮತ್ತು ಇದರ ನಡುವಿರೋ ವ್ಯತ್ಯಾಸ ಏನಪ್ಪ ಅಂದರೆ, ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಉತ್ತರ ಇರ್ಬೋದು, ಇಲ್ಲಿ 4th ಕ್ವಾಡ್ರೆಂಟಲ್ಲಿ ಉತ್ತರ ಇರ್ಬೋದು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಉತ್ತರ ಸಿಕ್ಕಿದ್ರೆ ಇದು ಕರೆಕ್ಟ್ ಆಗುತ್ತೆ, ಸಿಕ್ಕದೆ ಹೋದರೆ ಇದು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಉತ್ತರ ಇರೋದಕ್ಕೆ ಲೆಟ್ ಅಸ್ ಪುಟ್ n is equal to 1, you will get pi minus pi by 6. Let us assume pi minus pi by 6 is correct and let us try to substitute here. So ಇಲ್ಲಿ ನೋಡಿ, 2 into cot square ಅಂದರೆ 2 into some positive value, p ಅಂದರೆ some positive value, ಹೌದಾ? ಪ್ಲಸ್ 2 times some positive value, ಅದು ಬಿಟ್ಬಿಡಿ. 2 root 3 cot of pi minus pi by 6, cot of pi minus pi by 6 ಅಂದರೆ cot of minus pi by 6 minus cot pi by 6, that is minus root 3. 2 root 3 into minus root 3 will give us minus 6, ಹೌದಾ? ಆಮೇಲೆ ನೋಡಿ, ಪ್ಲಸ್ 4 times cosecant x in second quadrant is also some positive. ಈ ಪಿ ಬೇರೆ, ಈ ಪಿನೇ ಬೇರೆ, ಇದೇ ಬೇರೆ ಪಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು ಪಾಸಿಟಿವ್, ಇದು ಪಾಸಿಟಿವ್. ಪ್ಲಸ್ 8. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇದೊಂದು ಬಿಟ್ಟು ಇನ್ನು ಉಳಿದಿದ್ದು 3 ಪಾಸಿಟಿವ್ ಆಗುತ್ತೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಆಮೇಲೆ ಇದ್ರ ವ್ಯಾಲ್ಯೂ -6, ಈ 8 - 6 ಈಸ್ ಪಾಸಿಟಿವ್. ದಿಸ್ ಪಾಸಿಟಿವ್, ದಿಸ್ 2 + 2, ದೀಸ್ 3 ವಿಲ್ ನೆವರ್ ಬಿಕಮ್ ಈಕ್ವಲ್ ಟು 0. ಆದ್ದರಿಂದ ಆಪ್ಷನ್ ಎ ಈಸ್ ಆಲ್ಸೋ ರೂಲ್ಡ್ ಔಟ್, ಆಪ್ಷನ್ ಸಿ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಬಹಳ ಸರಳವಾಗಿದೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, xi I is equal to 1, 2, 3, 4 are the roots of sin 3x plus cos x divided by cos 3x plus sin x is equal to 1. Then sigma xi if x belongs to 0 to 2 pi is, ನೋಡಿ ಈ 2 pi ಓಪನ್ ಇಂಟರ್ವಲ್ 2 pi,
0 to 2 pi is, this is open interval. ಇನ್ನೊಂದ್ಸತಿ ಓದ್ತೀನಿ. xi is equal to I, xi where I is equal to 1, 2, 3, 4 are the roots of sin 3x plus cos x divided by cos 3x plus sin x is equal to 1. Then sigma xi if x belongs to closed interval 0 to open interval 2 pi is ಅಂತಿದೆ. ಅದು ಏನೇನು ಉತ್ತರ ಇದೆ ಅಂತ ಆಮೇಲೆ ನೋಡೋಣ. ಪ್ರಶ್ನೆ ನೋಡಿ, sin 3x plus cos x is equal to cos 3x plus sin x. ಹೌದಾ? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ sin x ಈ ಕಡೆ ತಗೊಂಡ್ರೆ sin 3x ಮೈನಸ್ sin x is equal to cos 3x ಮೈನಸ್ cos x ಆಯಿತು. ಹೌದಲ್ವಾ? ನೋಡಿ, sin 3x ಮೈನಸ್ sin x is equal to cos 3x ಮೈನಸ್ cos x. ಏನಪ್ಪ sin c ಮೈನಸ್ sin d ಫಾರ್ಮುಲಾ? sin c ಮೈನಸ್ sin d is 2 cos of c plus d by 2 sin of c minus d by 2. ಅಂದರೆ 2 cos of 3x plus x 4x by 2 ಅಂದರೆ cos of 2x. ಹೌದಾ? ಇಂಟು sin of 3x minus x 2x by 2 ಅಂತ ಹೇಳಿದ್ರೆ sin x is equal to cos c minus cos d ಫಾರ್ಮುಲಾ ಗೊತ್ತಿದೆ ಅಲ್ವಾ? ಮೈನಸ್ 2 sin c plus d by 2 sin c minus d by 2 ಅಂದರೆ ಮೈನಸ್ 2 sin ಸೇಮ್ c plus d by 2 c minus d by 2 3x x ಇರೋದ್ರಿಂದ ಸೊ ಇದನ್ನು 2x sin x ಅಂತ ನೇರವಾಗಿ ಬರಿಬೋದು. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯಿತು. sin x is equal to 0. sin x ಅನ್ನು ಕಾಮನ್ ತೆಗೆದ್ರೆ, ಶಿಫ್ಟ್ ಮಾಡ್ಕೊಂಡು ಕಾಮನ್ ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ sin x is equal to 0. ನೋಡಿ, cos 2x ಮೈನಸ್ sin 2x ಇಂಟು sin x. ನೋಡಿ, sin x ಇಂಟು cos 2x ಮೈನಸ್ sin 2x ಪ್ಲಸ್ sin 2x ಈಸ್ ಈಕ್ವಲ್ ಟು 0. ಹೌದಾ? ಸೊ ಇಲ್ಲಿ ಏನಾಗುತ್ತೆ, sin x is equal to 0 ಅಂದಾಗ ಎಕ್ಸ್ಗೆ ಏನೇನಾಗ್ಬೋದು ಸಾಧ್ಯತೆ ಇದೆ? x is equal to 0 ಆ್ಯಂಡ್ x is equal to pi. ಇಲ್ಲಿ cos 2x ಪ್ಲಸ್ sin 2x is equal to 0 ಅಂತ ಹೇಳಿದ್ರೆ cos 2x is equal to ಮೈನಸ್ sin 2x, cos 2x is equal to ಮೈನಸ್ sin 2x ಅಂತ ಹೇಳಿದ್ರೆ tan 2x is equal to minus 1, ನಾಟ್ 1. tan 2x is equal to minus 1 ಅಂತ ಹೇಳಿದ್ರೆ ಯಾವ ಕ್ವಾಡ್ರೆಂಟಲ್ಲಿ ಇರುತ್ತಪ್ಪ ನೆಗೆಟಿವ್ ಟಾನ್ ಅಂದರೆ ಕ್ವಾಡ್ರೆಂಟ್ ನಂಬರ್ 2 ಅಂಡ್ ಕ್ವಾಡ್ರೆಂಟ್ ನಂಬರ್ 4. ಅಂದರೆ 2x ಮಸ್ಟ್ ಬಿ ಈಕ್ವಲ್ ಟು ಪೈ ಮೈನಸ್ ಪೈ ಬೈ 4 ಆರ್ 2 ಪೈ ಮೈನಸ್ ಪೈ ಬೈ 4. ಪೈ ಮೈನಸ್ ಪೈ ಬೈ 4 ಅಂದರೆ ಏನು? 2x ಮಸ್ಟ್ ಬಿ ಈಕ್ವಲ್ ಟು ಪೈ ಮೈನಸ್ ಪೈ ಬೈ 4 ಅಂದರೆ 3 ಪೈ ಬೈ 4. ಸೊ 2x ಮಸ್ಟ್ ಬಿ ಈಕ್ವಲ್ ಟು 3 ಪೈ ಬೈ 4 ಒಂದು ವ್ಯಾಲ್ಯೂ. ಇನ್ನೊಂದು 2 ಪೈ ಮೈನಸ್ ಪೈ ಬೈ 4 ಅಂದರೆ 7 ಪೈ ಬೈ 4. ಹೌದಾನೆ? ಒಂದು 2 ಪೈ ಬೈ 4, ಇನ್ನೊಂದು 7 ಪೈ ಬೈ 4. ಒಂದು 3 ಪೈ ಬೈ 4, ಒಂದು 7 ಪೈ ಬೈ 4. ಅಂದರೆ ಎಕ್ಸ್ ಏನಾಯಿತು? 3 ಪೈ ಬೈ 8, 7 ಪೈ ಬೈ 8 ಆಯಿತು. ಸೊ ದ ವ್ಯಾಲ್ಯೂಸ್ ಆರ್ ಸಿಗ್ಮಾ ಎಕ್ಸ್ ಐತಾನೆ ಬೇಕಾಗಿರೋದು ನಿಮಗೆ. ಒಂದು ಪೈ, ಒಂದು 3 ಪೈ ಬೈ 8, ಒಂದು 7 ಪೈ ಬೈ 8. ನೋಡಿ, ಆ್ಯಡ್ ಮಾಡೋಣ. ಸಿಗ್ಮಾ ಎಕ್ಸ್ ಐ ಈಸ್ ಈಕ್ವಲ್ ಟು 0 ಪ್ಲಸ್ ಪೈ ಪ್ಲಸ್ 3 ಪೈ ಬೈ 8. ಹೌದಾ? 3 ಪೈ ಬೈ 8 ಪ್ಲಸ್ 7 ಪೈ ಬೈ 8. 3 ಪೈ ಬೈ 8 ಪ್ಲಸ್ 7 ಪೈ ಬೈ 8 ಅಂದರೆ 10 ಪೈ ಬೈ 8. 10 ಪೈ ಬೈ 8 ಅಂದರೆ 5 ಪೈ ಬೈ 4. 5 ಪೈ ಬೈ 4 ಪ್ಲಸ್ ಪೈ ಅಂದರೆ 9 ಪೈ ಬೈ 4. ಹೌದಲ್ವಾ? ನೋಡಿ, ಸೊ ದಟ್ ಈಸ್ ಈಕ್ವಲ್ ಟು 9 ಪೈ ಬೈ 4. ಏನದು ವ್ಯಾಲ್ಯೂ? 9 ಪೈ ಡಿವೈಡೆಡ್ ಬೈ 4. 9 ಪೈ ಬೈ 4 ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಮುಂದಿನ ಪ್ರಶ್ನೆ ಕರ್ನಾಟಕ CET ರೀಸೆಂಟ್ ಪರೀಕ್ಷೆಯಲ್ಲಿ ಕೇಳಿದಂಥದ್ದು. ಪ್ರಶ್ನೆ ಹೀಗಿದೆ ನೋಡಿ, ದ ವ್ಯಾಲ್ಯೂ ಆಫ್ ಟ್ಯಾನ್ 1 ಡಿಗ್ರಿ ಪ್ಲಸ್ ಟ್ಯಾನ್ 89 ಡಿಗ್ರಿ ಈಸ್ ಅಂತಿದೆ. ಟ್ಯಾನ್ 1 ಡಿಗ್ರಿ ಅಂತ ಹೇಳಿದ್ರೆ ನಾವು ಇದನ್ನು ಸೈನ್ 1 ಡಿಗ್ರಿ ಬೈ ಕಾಸ್ 1 ಡಿಗ್ರಿ ಅಂತ ಬರಿಬೋದಲ್ವಾ? ಸೊ ಈ ಟ್ಯಾನ್ 89 ಡಿಗ್ರಿನ ನಾನು ಕಾಟ್ 1 ಡಿಗ್ರಿ ಅಂತ ಬರೆದು
ಯಾಕೆಂದರೆ ಟ್ಯಾನ್ 89 ಡಿಗ್ರಿ ಈಸ್ ಕಾಟ್ ಆಫ್ 90 - 1 ಡಿಗ್ರಿ. ಇದು ನಿಮ್ಗೆ ಗೊತ್ತಿದೆ. ದಟ್ ಈಸ್ ಕಾಸ್ 1 ಡಿಗ್ರಿ ಡಿವೈಡೆಡ್ ಬೈ ಸೈನ್ 1 ಡಿಗ್ರಿ ಅಂತ ಬರಿಬೋದು. ಹೌದಲ್ವಾ? ಇದನ್ನು ಸಿಂಪ್ಲಿಫೈ ಮಾಡಿದಾಗ ಡಿನಾಮಿನೇಟರ್ ಕಾಸ್ 1 ಡಿಗ್ರಿ ಇಂಟು ಸೈನ್ 1 ಡಿಗ್ರಿ ಆಯಿತು. ಹೌದಾ? ಸೈನ್ 1 ಡಿಗ್ರಿ ಇಂಟು ಕಾಸ್ 1 ಡಿಗ್ರಿ ಆಯಿತು ಡಿನಾಮಿನೇಟರ್. ನ್ಯೂಮರೇಟರ್ ಏನಾಯಿತು? ಸೈನ್ ಸ್ಕ್ವೇರ್ 1 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 1 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 1. ಬಟ್ ಆನ್ಸರಲ್ಲಿ ಈ ಥರ ಯಾವುದೂ ಇಲ್ಲ. ನಾವೇನು ಮಾಡೋಣ? ಮಲ್ಟಿಪ್ಲೈ ಬೈ 2 ಆ್ಯಂಡ್ ಡಿವೈಡ್ ಬೈ 2. ನ್ಯೂಮರೇಟರ್ 2 ಆಯಿತು. ಡಿನಾಮಿನೇಟರು 2 ಸೈನ್ 1 ಡಿಗ್ರಿ ಇಂಟು ಕಾಸ್ 1 ಡಿಗ್ರಿ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಸೈನ್ ಆಫ್ 2 ಡಿಗ್ರಿ. ಸೈನ್ ಆಫ್ 2 ಡಿಗ್ರಿ 2 ಬೈ ಸೈನ್ 2 ಡಿಗ್ರಿ ಈಸ್ 2 cosecant 2 degree. That is option A is correct. If x plus y plus z is equal to pi, then tan x plus tan y plus tan z is equal to tan x into tan y into tan z. ಇನ್ನೊಂದ್ಸತಿ ಹೇಳ. If x plus y plus z is equal to pi, then tan x plus tan y plus tan z is equal to tan x into tan y into tan z. ಹೇಗಪ್ಪ ಪ್ರೂವ್ ಮಾಡೋದು? ತುಂಬ ಸಿಂಪಲ್. x plus y plus z is equal to pi, x plus y is equal to pi minus z. Apply tan and simplify, you will get tan x plus tan y plus tan z is equal to tan x plus tan x into tan y into tan z. ಇದು ಗೊತ್ತಿದ್ರೆ ಈ ಮುಂದಿನ ಪ್ರಶ್ನೆಯನ್ನು ನೀವು ಕಣ್ಣು ಮುಚ್ಚಿ ಬಿಡುವುದರೊಳಗೆ ಸಾಲ್ವ್ ಮಾಡ್ತೀರಿ. ಪ್ರಶ್ನೆ ಬಹುಶಃ ನಾನು ಓದಿ ಮುಗಿಸೋದ್ರೊಳಗೆ ನಿಮ್ಗೆ ಸೊಲ್ಯೂಷನ್ ಸಿಕ್ಕಿರ್ತದೆ. ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಪೈ, ದೆನ್ tan x tan y is equal to 2, tan x plus tan y plus tan z is equal to 6. ದೆನ್ ಝೆಡ್ ಡಿ ಈಸ್ ಅಂತಿದೆ. ನೋಡಿ, ನಾನೀಗಾಗಲೇ ನಿಮ್ಗೆ ಹೇಳಿದ್ದೀನಿ ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಪ್ಲಸ್ ಟ್ಯಾನ್ ಝೆಡ್ ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಇಂಟು ಟ್ಯಾನ್ ಝೆಡ್. ಈ ಲೆಫ್ಟ್ ಹ್ಯಾಂಡ್ ಸೈಡು 6 ಅಲ್ವಾ? ರೈಟ್ ಹ್ಯಾಂಡ್ ಸೈಡು ಇದು 2. ಸೊ ನಾ ಏನು ಬರಿಬೋದಪ್ಪ ಇಲ್ಲಿ ಅಂತ ಹೇಳಿದ್ರೆ, ಸರಳವಾಗಿ 6 is equal to 2 times tan z. Tan z is equal to 3. Therefore, z is equal to tan inverse of 3. Z is equal to tan inverse of 3 ಎಲ್ಲಿದೆಯಪ್ಪ? ಇಲ್ಲಿದೆ ನೋಡಿ. ಸೊ ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಸೊ z is equal to tan inverse of 3. So the clearly is option A is correct.